ಹಾಯ್ ಹಲೋ ವೀಕ್ಷಕರೇ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಲಕ್ಕಿ ಲಾಸ್ಯ ಕ್ರಿಯೇಷನ್ಸ್ಗೆ ಸ್ವಾಗತ. ವೀಕ್ಷಕರೇ, ಇಂದಿನ ಈ ವಿಡಿಯೋದಲ್ಲಿ ನಾವು ಕರ್ನಾಟಕದ ದಕ್ಷಿಣ ಭಾರತದಲ್ಲಿರುವಂತಹ ಅತ್ಯಂತ ಪ್ರಸಿದ್ಧ ದೇವಾಲಯವಾದಂತಹ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದ ಬಗ್ಗೆ ನಾವು ನೋಡೋಣ. ಹಾಗೆ ಈ ದೇವಸ್ಥಾನದ ದರ್ಶನವನ್ನು ಕೂಡ ನೀವು ಪಡ್ಕೊಳ್ಳಿ. ವೀಕ್ಷಕರೇ, ಪರಶುರಾಮನು ಸೃಷ್ಟಿ ಮಾಡಿರುವಂತ 7 ಮೋಕ್ಷದ ವಾಸಸ್ಥಾನಗಳಲ್ಲಿ ಇದು ಕೂಡ ಒಂದು ಅಂತ ಹೇಳಲಾಗತ್ತೆ. ಮೂಕಾಂಬಿಕಾ ದೇವಸ್ಥಾನವು ಕರ್ನಾಟಕದ ಉಡುಪಿ ಜಿಲ್ಲೆಯ ಕೊಲ್ಲೂರಿನಲ್ಲಿದೆ. ಹಾಗೆ ಈ ದೇವಸ್ಥಾನಕ್ಕೆ ಪ್ರತಿ ವರ್ಷ ಲಕ್ಷಾಂತರ ಜನ ಭಕ್ತಾದಿಗಳು ಬರ್ತಾರೆ. ಮತ್ತೆ ಮೂಕಾಂಬಿಕಾ ದೇವಿಯನ್ನ ಮಾತು ಮತ್ತು ಅಕ್ಷರಗಳ ದೇವತೆ ಅಂತಾನೆ ಹೇಳಲಾಗತ್ತೆ. ಮತ್ತೆ ಈ ದೇವಿಯ ವಿಗ್ರಹವನ್ನ ಪಂಚಲೋಹ ಅಂದ್ರೆ 5 ಲೋಹಗಳನ್ನ ಬಳಸಿ ತಯಾರಿಕೆ ಮಾಡಲಾಗಿದೆ. ಆ 5 ಲೋಹಗಳು ಯಾವುದು ಅಂದ್ರೆ ಚಿನ್ನ, ಬೆಳ್ಳಿ, ತಾಮ್ರ, ಕಬ್ಬಿಣ ಮತ್ತು ಸೀಸ. ಇನ್ನು ಈ ದೇವಸ್ಥಾನವು 1200 ವರ್ಷಗಳ ಇತಿಹಾಸವನ್ನು ಕೂಡ ಹೊಂದಿದೆ. ಹಾಗೆ ಈ ದೇವಸ್ಥಾನವನ್ನ ಜಗದ್ಗುರು ಆದಿ ಶಂಕರಾಚಾರ್ಯರು ನಿರ್ಮಾಣ ಮಾಡಿದ್ದಾರೆ ಅನ್ನುವಂತ ಒಂದು ಐತಿಹಾಸಿಕ ಪ್ರತೀತಿ ಕೂಡ ಇದೆ. ಒಂದ್ಸರಿ ಆದಿ ಶಂಕರಾಚಾರ್ಯರು ಪೂಜೆ ಮಾಡ್ತಿರೋದ್ರಿಂದ ದೇವಿಯು ಸಂತಸಗೊಂಡು ಶಂಕರಾಚಾರ್ಯರ ಮುಂದೆ ಪ್ರತ್ಯಕ್ಷ ಆಗ್ತಾರೆ. ಪ್ರತ್ಯಕ್ಷ ಆಗ್ಬಿಟ್ಟು ನನಗೊಂದು ದೇವಾಲಯವನ್ನ ನಿರ್ಮಾಣ ಮಾಡು ಅಂತ ಶಂಕರಾಚಾರ್ಯರ ಹತ್ರ ಕೇಳ್ಕೊಳ್ತಾರೆ. ಆಗ ಶಂಕರಾಚಾರ್ಯರು ದೇವಾಲಯವನ್ನ ನಿರ್ಮಾಣ ಮಾಡೋದಕ್ಕೆ ಒಪ್ಪಿ ಕೇರಳದ ಕಡೆ ನಡ್ಕೊಂಡು ಹೋಗೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ದೇವಿ ಒಂದು ಷರತ್ತಿನೊಂದಿಗೆ ಇವ್ರಿಂದೆ ಬರ್ತಾರೆ. ನೀನು ಎಲ್ಲಿ ನನ್ನನ್ನ ತಿರುಗಿ ನೋಡ್ತೀಯೋ ನಾನು ಅಲ್ಲೇ ನೆಲೆ ನಿಲ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಶಂಕರಾಚಾರ್ಯರು ಒಪ್ಪಿ ಮುಂದೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ಮತ್ತೆ ದೇವಿ ಹಿಂದೆ ಹಿಂದೆ ಹೋಗ್ತಾ ಇರ್ತಾರೆ, ಹಾಗೆ ಶಂಕರಾಚಾರ್ಯರು ಮುಂದೆ ಮುಂದೆ ಹೋಗ್ತಾ ಇರ್ತಾರೆ. ಹೀಗೆ ಸ್ವಲ್ಪ ಸಮಯ ಹೋಗುತ್ತೆ. ಆಗ ಒಂದ್ಸರಿ ಶಂಕರಾಚಾರ್ಯರಿಗೆ ಡೌಟ್ ಬರುತ್ತೆ. ದೇವಿ ನನ್ನ ಹಿಂದೆ ಬರ್ತಾ ಇದ್ದಾರೋ ಇಲ್ವೋ ಅಂತ ತಿರುಗಿ ನೋಡ್ತಾರೆ. ಆಗ ದೇವಿಯ ಷರತ್ತಿನಂತೆ ದೇವಿ ಅಲ್ಲೇ ನೆಲೆಗೊಳ್ಬಿಡ್ತಾರೆ. ಯಾಕೆ ಅಂದ್ರೆ ದೇವಿಯ ಷರತ್ತಿರುತ್ತೆ, ಶಂಕರಾಚಾರ್ಯರು ಎಲ್ಲಿ ಅವ್ರನ್ನ ತಿರುಗಿ ನೋಡ್ತಾರೋ ಅವರು ಅಲ್ಲೇ ನೆಲೆಗೊಳ್ತಾರೆ ಅನ್ಬಿಟ್ಟು. ಹಾಗಾಗಿ ಅವರು ತಿರುಗಿ ನೋಡಿದಂತಹ ಸ್ಥಳ ಕೊಲ್ಲೂರು. ಸೊ ಕೊಲ್ಲೂರಿನಲ್ಲೇ ದೇವಿಯ ವಿಗ್ರಹವನ್ನ ಸ್ಥಾಪನೆ ಮಾಡ್ಲಾಗತ್ತೆ. ಮತ್ತೆ ಶಂಕರಾಚಾರ್ಯರು ಅವ್ರ ಹತ್ರ ಕ್ಷಮೆ ಕೇಳ್ತಾರೆ, ನನ್ನನ್ನ ಕ್ಷಮಿಸಿ, ನಾನು ಇನ್ನು ಮುಂದೆ ಹೋಗ್ತೀನಿ, ದಯವಿಟ್ಟು ನೀವು ಬನ್ನಿ ಅಂತ ಹೇಳ್ತಾರೆ. ದೇವಿಯು ಅವರ ಮಾತಿಗೆ ಒಪ್ಪಿ ಮತ್ತೆ ಶಂಕರಾಚಾರ್ಯರನ್ನ ಹಿಂಬಾಲಿಸ್ತಾರೆ. ಹಾಗೆ ಶಂಕರಾಚಾರ್ಯರನ್ನ ಹಿಂಬಾಲಿಸಿದಂತ ದೇವಿ ನೆಕ್ಸ್ಟ್ ದಿನ ಬೆಳಿಗ್ಗೆ ಚೊಟ್ಟನಿಕ್ಕಾರ ಅನ್ನೋ ದೇವಸ್ಥಾನದಲ್ಲಿ ನೆಲೆ ಆಗ್ತಾರೆ. ಆದ್ರೆ ಮಧ್ಯಾಹ್ನದ ಹೊತ್ತಿಗೆ ಕಲ್ಲೂರು ದೇವಸ್ಥಾನಕ್ಕೆ ಮರಳುತ್ತೇನೆ ಅಂತ ಕೂಡ ಹೇಳ್ತಾರೆ. ಸೊ ಬೆಳಿಗ್ಗೆ ಹೊತ್ತು ಅವರು ಚುಟ್ಟಾನಿಕ್ಕರ ದೇವಸ್ಥಾನದಲ್ಲಿ ಇರ್ತಾರೆ. ಹಾಗೆ ಮಧ್ಯಾಹ್ನದ ಸಮಯದಲ್ಲಿ ಕೊಲ್ಲೂರು ದೇವಸ್ಥಾನಕ್ಕೆ ಮರಳಿ ಬರ್ತಾರೆ ಅನ್ನುವಂಥ ಪ್ರತೀತಿ ಕೂಡ ಇದೆ. ಇನ್ನು ವೀಕ್ಷಕರೇ, ಈ ಕೊಲ್ಲೂರು ಮೂಕಾಂಬಿಕೆ ದೇವಿಯ ದೇವಸ್ಥಾನ ಕರ್ನಾಟಕದಲ್ಲಿ ಸಪ್ತ ಮುಕ್ತಿ ಸ್ಥಳದಲ್ಲಿ ಒಂದಾಗಿದೆ. ಅಂದ್ರೆ ಆ 7 ಸ್ಥಳಗಳು ಯಾವ್ದ್ಯಾವ್ದು ಅಂದ್ರೆ ಕೊಲ್ಲೂರು, ಉಡುಪಿ, ಸುಬ್ರಹ್ಮಣ್ಯ, ಕುಂಬಾಶಿ, ಕೋಟೇಶ್ವರ, ಶಂಕರನಾರಾಯಣ ಮತ್ತು ಗೋಕರ್ಣ. ಈ 7 ಸ್ಥಾನಗಳಲ್ಲಿ ಇದು ಒಂದು ಅತೀವ ಶಕ್ತಿಯುತವಾದಂತಹ ಸ್ಥಾನ ಆಗಿದೆ. ಮತ್ತೆ ಕೊಡಚಾದ್ರಿ ಶಿಖರದ ತಪ್ಪಲು ಪ್ರದೇಶದಲ್ಲಿ ಮೂಕಾಂಬಿಕಾ ದೇವಿಯ ದೇವಸ್ಥಾನ ಇದೆ. ಶಿವ ಮತ್ತು ಶಕ್ತಿ ಈ ಇಬ್ಬರನ್ನೂ ಸಂಯೋಜಿಸಿರುವಂತಹ ಜ್ಯೋತಿರ್ಲಿಂಗದ ಸ್ವರೂಪದಲ್ಲಿ ಈ ದೇವತೆಯು ಕಂಡುಬರುತ್ತಾಳೆ. ಶ್ರೀಚಕ್ರದ ಮೇಲೆ ಸ್ಥಾಪಿಸಲಾಗಿರುವ ದೇವತೆಯ ಪಂಚಲೋಹದ ಅಂದ್ರೆ 5 ಧಾತುಗಳು ನಾನು ಆಲ್ರೆಡಿ ಹೇಳಿದ್ದೀನಲ್ಲ, ಪಂಚಲೋಹದ ವಿಗ್ರಹವನ್ನ ಆದಿ ಶಂಕರಾಚಾರ್ಯರು ಈ ಸ್ಥಳಕ್ಕೆ ತಾವು ಭೇಟಿ ನೀಡಿದ ಸಂದರ್ಭದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು. ಹಾಗೆ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದಲ್ಲಿ ಬೇರೆ ದೇವರ ದೇವಸ್ಥಾನಗಳು ಕೂಡ ಇದಾವೆ. ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ, ಶ್ರೀ ಪಾರ್ಥೀಶ್ವರ ಸ್ವಾಮಿ, ಶ್ರೀ ಪಂಚಮುಖ ಗಣಪತಿ, ಶ್ರೀ ಚಂದ್ರಮೌಳೀಶ್ವರ, ಶ್ರೀ ಪ್ರಾಣಲಿಂಗೇಶ್ವರ, ಮತ್ತೆ ಶ್ರೀ ನಂಜುಂಡೇಶ್ವರ, ಶ್ರೀ ಆಂಜನೇಯ, ಶ್ರೀ ವೆಂಕಟರಮಣ, ಹಾಗೆ ತುಳಸಿ ಗೋಪಾಲಕೃಷ್ಣನ ದೇವಸ್ಥಾನಗಳು ಕೂಡ ಇದೆ. ನವೆಂಬರ್ನಲ್ಲಿ ನಡೆಯುವಂತ ನವರಾತ್ರಿ ಆಚರಣೆಗಳ ಸಂದರ್ಭದಲ್ಲಿ ದೇವಸ್ಥಾನವು ಭಕ್ತರ ದಟ್ಟಣೆಯಿಂದ ಕೂಡಿರುತ್ತೆ. ಇನ್ನು ಕೃಷ್ಣ ಜನ್ಮಾಷ್ಟಮಿ ಅಥವಾ ಕೃಷ್ಣ ಜಯಂತಿಯ ದಿನ ಇಲ್ಲಿ ಅತಿ ಹೆಚ್ಚು ಭಕ್ತಾದಿಗಳನ್ನ ನೀವು ನೋಡಬಹುದು.
ಮತ್ತೆ ಕೊಲ್ಲೂರು ಮೂಕಾಂಬಿಕಾ ದೇವಿಯನ್ನ ಎಲ್ಲಾ ಜೀವಗಳ ಸೃಷ್ಟಿಕರ್ತೆ ಮತ್ತು ರಕ್ಷಕಿಯಾದಂತ ಆದಿಲಕ್ಷ್ಮಿಯ ರೂಪ ಅಂತ ಕೂಡ ಪ್ರತಿಯೊಬ್ರು ಕರೀತಾರೆ. ಹಾಗೆ ಈ ದೇವಾಲಯವನ್ನ ಅನೇಕ ಶತಮಾನಗಳಿಂದ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗೆ ಇಲ್ಲಿನ ದೇವಿಯನ್ನ ವಾಗ್ದೇವತಾ ಎಂದು ಪೂಜಿಸಲಾಗುತ್ತದೆ. ವಾಗ್ದೇವತಾ ಅಂದ್ರೆ ಮಾತು ಮತ್ತು ಅಕ್ಷರಗಳ ದೇವತೆ ಅನ್ಬಿಟ್ಟು. ಪಾರ್ವತಿ ದೇವಿಗೆ ಅರ್ಪಿತವಾದಂತ ಏಕೈಕ ದೇವಾಲಯ ಇದಾಗಿದೆ. ಇಂದು ಈ ದೇವಾಲಯದ ವಿಶೇಷತೆ ಏನಪ್ಪಾ ಅಂದ್ರೆ ಇಲ್ಲಿ ಅತಿ ಹೆಚ್ಚು ಚಲನಚಿತ್ರ ತಾರೆಯರು, ರಾಜಕಾರಣಿಗಳು ಮತ್ತೆ ಗಣ್ಯಾತಿ ಗಣ್ಯರೆಲ್ಲ ಬಂದು ವಿಸಿಟ್ ಮಾಡ್ತಾರೆ, ದೇವಿಯ ದರ್ಶನವನ್ನ ಪಡಿತಾರೆ. ಅದಲ್ಲದೆ ವೀಕ್ಷಕರೇ, ಈ ದೇವಸ್ಥಾನ 3 ರಾಜ್ಯಗಳ ಸಂಗಮ ಅಂತ ಹೇಳಿದ್ರು ತಪ್ಪಿಲ್ಲ. ಯಾಕೆ ಅಂದ್ರೆ ಇಲ್ಲಿಗೆ ಕರ್ನಾಟಕದವರು, ತಮಿಳ್ನಾಡಿನವರು, ಕೇರಳದವರು ಎಲ್ಲರೂ ಈ ದೇವಸ್ಥಾನಕ್ಕೆ ಭೇಟಿ ಕೊಡ್ತಾರೆ. ದೇವಾಲಯದಲ್ಲಿ ವಾರ್ಷಿಕ ಹಬ್ಬವನ್ನು ಕೂಡ ನವರಾತ್ರಿ ಹಬ್ಬದ ಸಂದರ್ಭದಲ್ಲಿ ಮಾಡ್ತಾರೆ. ಇನ್ನು ವೀಕ್ಷಕರೇ, ಇಲ್ಲಿಗೆ ತಲುಪೋದು ಹೇಗೆ ಅಂದ್ರೆ, ನೀವೇನಾದ್ರೂ ಮಂಗಳೂರು, ಉಡುಪಿ ಅಥವಾ ಕುಂದಾಪುರಕ್ಕೆ ಹೋದ್ರೆ ಅಲ್ಲಿಂದ ದೇವಸ್ಥಾನಕ್ಕೆ ಡೈರೆಕ್ಟ್ ಬಸ್ ಸಿಗತ್ತೆ. ಬೆಂಗಳೂರಿನಿಂದ ಕೂಡ ದೇವಸ್ಥಾನಕ್ಕೆ ಹೋಗೋದಕ್ಕೆ ಡೈರೆಕ್ಟ್ ಟ್ರೈನ್ ಫೆಸಿಲಿಟಿ ಕೂಡ ಇದೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇಂದಿನ ಈ ವಿಡಿಯೋದಲ್ಲಿ ಕೊಲ್ಲೂರು ಮೂಕಾಂಬಿಕಾ ದೇವಿಯ ದೇವಸ್ಥಾನ ಮತ್ತು ಆ ದೇವಸ್ಥಾನದ ಪ್ರತೀತಿಯನ್ನ ತಿಳ್ಕೊಂಡ್ರಿ. ಮತ್ತೊಂದು ಹೊಸ ವಿಡಿಯೋ ಜೊತೆ ಮತ್ತೊಮ್ಮೆ ನಿಮ್ಮ ಮುಂದೆ ಬರ್ತೀವಿ. ಈ ವಿಡಿಯೋವನ್ನ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.